ಎಲ್ಲ ಗೃಹಲಕ್ಷ್ಮಿಯರಿಗೆ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು ಸ್ನೇಹಿತರೆ, ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಿಮ್ಮ ಖಾತೆಗಳಿಗೆ 4,000 ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. 4,000 ಹಣ ಯಾರ್ಯಾರು ಪಡಿತಾರೆ, ಯಾರ್ಯಾರಿಲ್ಲ, ಯಾವ ಜಿಲ್ಲೆಗಳಿಗೆ ಬರುತ್ತೆ, ಯಾವ ಜಿಲ್ಲೆಗಳಿಗೆ ಸದ್ಯಕ್ಕೆ ಇಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಆದಂತ ಮಾಹಿತಿಯನ್ನ ನೋಡೋಣ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಬಹಳಷ್ಟು ಜನಕ ಬೇಜಾರಾಗ್ಬಿಟ್ಟಿದೆ. ಯಾಕಂದ್ರೆ ಈಗ 15ನೇ ಕಂತಿನ ಹಣ ನೋಡ್ತಾ ಇರ್ಬೋದು, ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯ್ತಾ ಇದ್ರು. ಕೊನೆಗೂ 15ನೇ ಕಂತಿನ ಹಣ ಬಿಡುಗಡೆ ಆಯ್ತು. ಅದರಲ್ಲಿ ಬಹಳಷ್ಟು ಮಂದಿಗೆ 15ನೇ ಕಂತಿನ ಹಣ ಬಂದಿಲ್ಲ. ಒಂದ್ ರೀತಿಯಲ್ಲಿ ಹೇಳ್ಬೇಕಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣನೇ ಬೇಡಪ್ಪ, ಇವ್ರು ಸಹಸನೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸರಿಯಾದ ರೀತಿಯಲ್ಲಿ ಎಲ್ಲರಿಗೂ ಹಣ ಬಿಡುಗಡೆ ಆಗ್ತಾ ಇಲ್ಲ, ಸರಿಯಾದ ಟೈಮಿಗೆ ಒಂದು ಹಣ ಬರ್ತಾ ಇಲ್ಲ. ಸೊ ಅದರಲ್ಲಿ ಈಗ ಬಹಳಷ್ಟು ಮಂದಿ ಇನ್ನೂ ಹಣ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ನಮಗೆ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಈಗ 16ನೇ ಕಂತಿನ ಹಣಕ್ಕಾಗಿ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, 15ನೇ ಕಂತಿನ ಹಣವನ್ನ ಪಡೆದಂತವ್ರು 16ನೇ ಕಂತಿನ ಹಣ ಯಾವಾಗ ಬರುತ್ತಪ್ಪ ನಮ್ಮ ಖಾತೆಗೆ ಅಂತ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ 16ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ಲ, ಯಾವ ಜಿಲ್ಲೆಗಳಿಗೆ ಬಂತು, ಇನ್ನು ಯಾರ್ಯಾರಿಗೆ ಬಂದಿಲ್ಲ, ಇದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಮತ್ತೆ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ 4,000 ಹಣ ಗೃಹಲಕ್ಷ್ಮಿಯರ ಖಾತೆಗೆ ಜಮಾ ಆಗ್ತಾ ಇದೆ. ಇದ್ರ ಬಗ್ಗೆ ಎಲ್ಲಾ ಒಂದು ಡೀಟೇಲ್ ಆದಂತ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ, ಆದಷ್ಟು ಮಂದಿಗೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಇನ್ನು ಅದ್ರ ಜೊತೆಗೆ ಇನ್ನು ಯಾರ್ಯಾರು ನಮ್ಮ ಚಾನಲಿನ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿಲ್ಲ, ಯಾಕಂದ್ರೆ ಬಹಳಷ್ಟು ಮಂದಿ ಒಂದು ನೋಟಿಫಿಕೇಶನ್ ಆಫ್ ಇದೆ. ಅದ್ರ ಸಲುವಾಗಿ ಏನ್ ಮಾಡ್ತಾರೆ ಅಂದ್ರೆ, ನೀವು ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತಲ್ಲ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಬೆಲ್ ಐಕನ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಒತ್ತಿದ್ರೆ ನಿಮಗೆ ಅಲ್ಲಿ ಆನ್ ಆಗುತ್ತೆ. ಇದರಿಂದ ನಿಮಗೆ ಎಲ್ಲಾ ತರದ ಒಂದು ಹೊಸ ಅಪ್ಡೇಟ್ಗಳು ನಿಮ್ಗೆ ಒಂದು ತಲುಪ್ತಾ ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ಬನ್ನಿ ಎಲ್ಲ ಒಂದು ಡೀಟೇಲ್ಸ್ ನೋಡೋಣ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇದೀಗ ಬಂದಿರುವಂತಹ ಹೊಸ ಅಪ್ಡೇಟ್ ಇದು. ಒಂದು ಕ್ರಿಸ್ಮಸ್ ಹಬ್ಬಕ್ಕೆ ಎಲ್ಲರಿಗೂ 4,000 ಹಣ ಬಿಡುಗಡೆ ಮಾಡ್ಬೇಕಂತ ಹೇಳಿ ರಾಜ್ಯ ಸರ್ಕಾರ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿದಂತೆ. ಸೊ ಅಂದ್ರೆ ಇಲ್ಲಿ 16ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದೆಯಾ ಇಲ್ಲ ಸರ್ ಅಂತ ಬಹಳಷ್ಟು ಮಂದಿ ಪ್ರಶ್ನೆ. ಸೊ ಇನ್ನು 16ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಹೌದು ಸ್ನೇಹಿತರೆ, ಇದನ್ನ ಏನಪ್ಪಾ ಅಂತಂದ್ರೆ ಒಂದು ಸರಿಯಾದ ರೀತಿಯಲ್ಲಿ ಎಲ್ಲ ಒಂದೇ ಟೈಮಿಗೆ ಬಿಡುಗಡೆ ಮಾಡ್ಬೇಕಂತೇಳಿ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಅಂದ್ರೆ ಇಲ್ಲಿ ಯಾವ್ದನ ಒಂದು ಕಡೆಗೆ ಅಂದ್ರೆ ಆರ್ಥಿಕ ಇಲಾಖೆ ಆಗಿರ್ಬೋದು, ಬ್ಯಾಂಕ್ಗಳ ಕಡೆ ಆಗಿರ್ಬೋದು, ಈ ರೀತಿ ಯಾವುದೇ ಒಂದು ಪ್ರಾಬ್ಲಮ್ ಬರಬಾರ್ದು, ಒಂದೇ ಅಟ್ ಎ ಟೈಮ್ಗೆ ಎಲ್ಲರಿಗೂ ಹಣ ರಿಲೀಸ್ ಆಗ್ಬೇಕು ಅಂತ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಇಟ್ಕೊಂಡಿದ್ದಾರಂತೆ. ಸೊ ಅದಕ್ಕಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ಕ್ರಿಸ್ಮಸ್ ಹಬ್ಬದ ಒಂದು ಪ್ರಯುಕ್ತ 4,000 ರೂಪಾಯಿ ಹಣ ಒಟ್ಟಿಗೆ ಬಿಡುಗಡೆ ಮಾಡ್ಬೇಕಂತೇಳಿ ಪ್ಲಾನ್ ಇದೆ. ಸೊ ಅಂದ್ರೆ ಇಲ್ಲಿ ಏನಪ್ಪಾ 4,000 ರೂಪಾಯಿ ಹಣ ಯಾವ ರೀತಿ ಬರುತ್ತಂದ್ರೆ 15 ಪ್ಲಸ್ 16ನೇ ಕಂತಿನ ಹಣ ಸೇರಿ 4,000 ಹಣವನ್ನ ಬಿಡುಗಡೆ ಮಾಡ್ಬೇಕಂತ. ಅಂದ್ರೆ 15ನೇ ಕಂತಿನ ಹಣ ಆಲ್ಮೋಸ್ಟ್ ಈಗ ಒಂದು 80% ಜನರಿಗೆ ಬಂದಿರ್ಬೋದು, ಇನ್ನೊಂದು 20% ಜನರಿಗೆ ಮಾತ್ರ 15ನೇ ಕಂತಿನ ಹಣ ಬರಬೇಕು. ಸೊ ಅವರಿಗೆ ಏನಪ್ಪಾ ಅಂದ್ರೆ 2 ಕಂತುಗಳ ಹಣ ಒಟ್ಟಿಗೆ 4,000 ರೂಪಾಯಿ ಬಿಡುಗಡೆ ಮಾಡ್ಬೇಕಂತ. ಅಂದ್ರೆ 15ನೇ ಕಂತಿನ ಹಣ ಜೊತೆಗೆ 16ನೇ ಕಂತಿನ ಹಣ. ಈಗ 16ನೇ ಕಂತಿನ ಹಣ ಒಂದು ಬಿಡುಗಡೆ ಹಂತದಲ್ಲಿ ಇದೆ. ಏನು ಡಿ.ಬಿ.ಟಿ ಪುಷ್ ಕೂಡ ಆಗಿದೆ, ಇನ್ನೇನು ಬ್ಯಾಂಕ್ಗಳಿಂದ ನಿಮ್ಮ ಖಾತೆಗೆ ಬರೋದೊಂದೇ ಬಾಕಿ ಇದೆ. ಸೊ ಅದಕ್ಕ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು, ಅಂದ್ರೆ ನಮಗೆ ಮಾಧ್ಯಮಗಳ ಪ್ರಕಾರ ವರದಿ ಬಂದಿರುವಂತದ್ದು. ಸೊ ಈ ಒಂದು ಇವತ್ತ ಏನು ನಿಮಗೆ ಬರುವಂತ ಸಾಧ್ಯತೆ ಇದೆ ಅಂತ ತಿಳಿದು ಬಂದಿದೆ. ಅಂದ್ರೆ ನಾಳೆ ಕ್ರಿಸ್ಮಸ್ ಹಬ್ಬ ಇರೋದ್ರಿಂದ ಮೇ ಬಿ ನಿಮ್ಗೆ ಇವತ್ತ 4,000 ರೂಪಾಯಿ ಹಣ ಜಮಾ ಆಗ್ಬೋದು, ಅಥವಾ ಇವತ್ತು ಬಿಡುಗಡೆ ಮಾಡಿದ್ರೆ ಕೆಲವೊಬ್ಬರಿಗೆ ನಾಳೆ ಬರುವಂತ ಸಾಧ್ಯತೆ ಇದೆ, ಒಂದು ದಿನ ಹೆಚ್ಚು ಕಡಿಮೆ ಆಗುವಂತ ಸಾಧ್ಯತೆ ಇದೆ. ಅಂದ್ರೆ ಒಟ್ಟಾರಿಗೆ 15ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅವರಿಗೆ 15ನೇ ಕಂತಿನ ಹಣ ಜೊತೆಗೆ 16ನೇ ಕಂತಿನ ಹಣ ಸೇರಿ 2 ಕಂತುಗಳ ಹಣ ಸೇರಿ 4,000 ರೂಪಾಯಿ ಹಣ ಬರುವಂತ ಸಾಧ್ಯತೆ ಇದೆ. ಒಂದು ದಿನ ಹೆಚ್ಚು ಕಡಿಮೆ ಆದ್ರೂ ಚಿಂತಿಲ್ಲ, ಜಸ್ಟ್ ವೇಟ್ ಮಾಡಿ, ನಿಮ್ಮ ಖಾತೆಗಳಿಗೆ 4,000 ರೂಪಾಯಿ ಹಣ ಜಮಾ ಆಗುತ್ತೆ. ಯಾರು 15ನೇ ಕಂತಿನ ಹಣವನ್ನು ಪಡೆದಿದ್ರೆ ಅವರಿಗೆ 2,000 ಹಣ ಅಂದ್ರೆ 16ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ.